ಭಟ್ಕಳ ತಾಲೂಕಿನ ತಲಗೇರಿ ವಿವೇಕಾನಂದ ನಗರದ ಗಣೇಶೋತ್ಸವ ಮಂದಿರ ಹತ್ತಿರ ನಡೆಯುತ್ತಿದ್ದ ಗೋಗಳ್ಳತನದ ಪ್ರಯತ್ನವನ್ನ ಸ್ಥಳೀಯರು ವಿಫಲಗೊಳಿಸಿದ ಘಟನೆ ನಡೆದಿದೆ. ಈ ಕುರಿತು ಶಾರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಿನ ಜಾವ 4:15 ಸರಿಯಾಗಿ ಗೋಕಳ್ಳರು ಗೋವುಗಳಿಗೆ ಬ್ರೆಡ್ ತಿನ್ನಿಸಿ ಒಂದು ದನ ಹಾಗೂ ಒಂದು ಗಂಡು ಕರುವಿನ ಕಾಲುಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ತುಂಬಿಕೊಳ್ಳುತ್ತಿದ್ರು. ಈ ಸಂದರ್ಭದಲ್ಲಿ ಸತತ ಗೋಕಳ್ಳತನದಿಂದ ಬೇಸತ್ತ ಗ್ರಾಮಸ್ಥರು ಗೋವುಗಳ ಸಂರಕ್ಷಣೆಗೆ ಕಾದು ಕುಳಿತಿದ್ದು, ಕಾರಿನಲ್ಲಿದ್ದ 3 ಹಾಗೂ ಸ್ಕೂಟಿಯಲ್ಲಿ ಬಂದ 2 ಆರೋಪಿಗಳನ್ನು ಹಿಡಿದುಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕಾಗಮಿಸಿ ಕಳ್ಳರನ್ನ ವಶಕ್ಕೆ ಪಡೆಯಲು ಮುಂದಾದಾಗ ಗೋಕಳ್ಳರು ಪೊಲೀಸರನ್ನ ನೋಡಿ ಸಾರ್ವಜನಿಕರನ್ನ ತಳ್ಳಿ ತಪ್ಪಿಸಿಕೊಂಡು ಓಡುವ ಪ್ರಯತ್ನ ಮಾಡಿದ್ದು, ಪೊಲೀಸರು ಅವರನ್ನ ಹಿಡಿಯಲು ಮುಂದಾದಾಗ ನಡೆದ ತಳ್ಳಾಟದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಪ್ರಕರಣದಲ್ಲಿ ಕಳ್ಳತನಕ್ಕಾಗಿ ಬಳಸಿದ ಕಾರು 2 ವಿಭಿನ್ನ ನಂಬರ್ ಪ್ಲೇಟ್ ಹೊಂದಿರುವುದು ಬೆಳಕಿಗೆ ಬಂದಿದೆ. ಕೃತ್ಯಕ್ಕೆ ಬಳಸಿದ ಸ್ಕೂಟಿ ಹಾಗೂ ಹಗ್ಗವನ್ನ ಪೊಲೀಸರು ವಶಪಡಿಸಿಕೊಂಡು ತಪ್ಪಿಸಿಕೊಂಡ ಕಳ್ಳರಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಗೋಕಳ್ಳರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು, ಕೂಡಲೇ ಕಳ್ಳರನ್ನ ಹಿಡಿಯುವಂತೆ ಮತ್ತು ಗೋಕಳ್ಳರ ವಿರುದ್ಧ ಕಠಿಣ ಸೆಕ್ಷನ್ ಹಾಕುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ.